ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಎಲಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ ಅಡುಗೆ ಮಾಡಿಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀನಿ. ಸುಚಿತ್ರಾ ಅವರೇ ನಮಸ್ಕಾರ, ಬನ್ರಿ. ಏನ್ ಮಾಡ್ತಾ ಇದ್ದೀರಾ? ಏನ್ ಸಮಾಚಾರ? ಹೆಂಗಿದ್ದೀರಾ? ಬಹಳ ದಿನ ಆಯ್ತು ನೋಡಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಆರಾಮ? ಏನ್ ಮಾಡ್ತಾ ಇದೀರಾ ಇವತ್ತು? ಇವತ್ತು ಮಟನ್ ಕೀಮಾ ಬಾಲ್ಸ್ ಫ್ರೈ ಮಾಡ್ತಾ ಇದೀನಿ. ಕೈಮಾ ಉಂಡೆ ಫ್ರೈ. ಕೈಮಾ ಉಂಡೆಲೆ ಫ್ರೈಯಾ? ಫ್ರೈ. ಓಕೆ. ಫ್ರೈ ಮಾಡಿ ಅದು ಆಮೇಲೆ ಡ್ರೈ ಮಾಡ್ತೀರಾ? ಏನೋ ಒಂದು ದಾರಿ ಮಾಡ್ತೀರಾ ನಿಮ್ಗೆ? ಓಕೆ, ಫ್ರೈ ಮಾಡಿ ಡ್ರೈ ಮಾಡಿ ಕೈಮಾ ಉಂಡೆ ಮಾಡ್ಕೊಂಡು ಬೇಕಾದಷ್ಟು ಕೆಲಸ ಇದೆ. ಮಾಡಕ್ಕೆ ಏನೇನ್ ಹೇಳಿ ಸುಚಿತ್ರಾ? ಮಟನ್ ಕೈಮಾ ಬಾಲ್ಸ್ ಡ್ರೈ. ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಗೋಡಂಬಿ, ಹುರಿಗಡಲೆ, ಮೊಟ್ಟೆ, ಬ್ರೆಡ್ ಕ್ರಮ್ಸ್, ಚಕ್ಕೆ, ಲವಂಗ, ಕಾಳು ಮೆಣಸು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನನಗೆ ಒಂದು ಮಸಾಲೆ ಗ್ರೈಂಡ್ ಮಾಡ್ಕೊತೀನಿ. ಮಾಡ್ಕೊಳ್ಳಿ, ನಿಮಗ್ ಬಿಟ್ಟಿದ್ದು. ಒಂದು 1/4 kg ಕೈಮಾ ಇದೆ. 1/4 kg ಕೈಮಕ್ಕೆ ಏನ್ ಮಾಡ್ತಿದ್ದ? ಸ್ವಲ್ಪ ಸೋಂಪು. ಒಳ್ಳೆ ಮಟನ್ ಕೈಮಾ ಹಾಕಿ ಅದನ್ನ ಫಸ್ಟ್ ಫ್ರೈ ಮಾಡಿ ಆಮೇಲೆ ಡ್ರೈ ಮಾಡಿ ಅದನ್ನ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ರೀ. ಚಕ್ಕೆ, ಲವಂಗ, ಮೆಣಸು. ಇದು ಸಾರ್ ತರ ಇರಲ್ಲ ತಾನೆ? ನೀವು ಸಾರ್ಗೆ ಹೋಗೋದೇ ಇಲ್ಲ, ಡೈರೆಕ್ಟ್ ಡ್ರೈ ಮಾಡಿ. ಓಕೆ, 1 ಸ್ಪೂನ್ ಅಷ್ಟು ಹಾಕ್ತೀನಿ. ಓಕೆ ಮೇಡಮ್. ಹಸಿಮೆಣಸಿನಕಾಯಿ 1-2 ಮತ್ತೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ. ಅಚ್ಕಾರದ ಪುಡಿ ಹಾಕ್ತೀನಿ. ಓಕೆ ಮೇಡಮ್. ಖಾರ ಎಷ್ಟು ಬೇಕು ನೋಡ್ಕೊಂಡು. ಎಸ್ ಮೇಡಮ್. ಹಸಿಮೆಣಸಿನಕಾಯಿ 1-2. ಎಣ್ಣೆಯಲ್ಲಿ ಫ್ರೈ ಮಾಡ್ತೀರಾ? ಡೀಪ್ ಫ್ರೈ ಮಾಡ್ತೀರಾ? ಎಣ್ಣೆ ಇಟ್ಕೊಳ್ಳೋದು ಬೇಡವಾ? ಎಣ್ಣೆ ಮತ್ತೆ ಹೇಳ್ರಿ, ಒಳ್ಳೆ ಕತೆ ಆಯ್ತಲ್ರಿ ಸುಚಿತ್ರಾ ನಿಮ್ದು. ಶುಂಠಿ. ಎಸ್ ಮೇಡಮ್. ಸ್ವಲ್ಪ ಬೆಳ್ಳುಳ್ಳಿ. ಎಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಎಲಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ರುಬ್ಕೋತೀನಿ. ಗಟ್ಟಿಗೆ ರುಬ್ಕೋಬೇಕು, ನೀರು ಜಾಸ್ತಿ ಇರಬಾರ್ದು. ಓಕೆ, ಸ್ವಲ್ಪ ನೀರು ಹಾಕೊಳ್ಳಿ. ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಸಾಕು. ಇದು ಅರ್ಧಂಬರ್ಧ ಆಗಿದೆ. ಓಕೆ ಮೇಡಮ್. ಮತ್ತೆ ಕೈಮಾ ಹಾಕಿ ರುಬ್ತೀನಿ. ಇಷ್ಟು ತೆಗ್ದಿಟ್ಕೋತೀನಿ. ಓಕೆ. ಅದರೊಳಗೆ ಏನಿದೆ? ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಇದೆ ಅಲ್ಲ? ಹೌದು. ಓಕೆ. 1/4 kg ಕೈಮಾ ಇದೆ. ಓಕೆ ಮೇಡಮ್. ಇದಕ್ಕೆ ಮೇನ್ ಆಗಿ ಕೈಮಾ ಏನಂದ್ರೆ ನೀರ್ ಇರಬಾರ್ದು. ಡೀಪ್ ಫ್ರೈ ಮಾಡೋದ್ರಿಂದ ನೀರಿನ ಅಂಶ ಇರಬಾರ್ದು. ಹಿಂಡ್ಕೋಬೇಕು. ಜಾಸ್ತಿ ನೀರಿದೆ ಅಂದ್ರೆ ಸ್ವಲ್ಪ ಡ್ರೈ ಮಾಡ್ಕೋಬಹುದು. ಓಕೆ ಮೇಡಮ್. ಅದಕ್ಕೆ ಏನೇನು ಹಾಕೊಳ್ತಾ ಇದೀರಾ ನೀವು? ಹಾಕ್ತೀನಿ ಈಗ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿನ. ಸಾಕು ಸಾಕಲ್ಲ? ಅಚ್ಕಾರದ ಪುಡಿ. ಓಕೆ. ಹಸಿಮೆಣಸಿನಕಾಯಿನೂ ಹಾಕ್ತಿವಿ. ಖಾರ ನೋಡ್ಕೊಂಡು ಎಷ್ಟು ಬೇಕಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದೀವಿ ಎವರೆಸ್ಟ್ ಅವ್ರದ್ದು. ಧನಿಯಾ ಪುಡಿ ಬೇಕಾ? ಧನಿಯಾ ಪುಡಿ. ಓಕೆ, ಎವರೆಸ್ಟ್ ಅವರ ಧನಿಯಾ ಪುಡಿ ಸಾಕು. ಸಾಕಲ್ಲ? ಇದಿಷ್ಟು ಗಟ್ಟಿಗೆ ರುಬ್ಕೋಬೇಕು, ನೀರ್ ಹಾಕ್ಬಾರ್ದು. ಓಕೆ. ಮತ್ತೆ ಇದು ಅರ್ಧಂಬರ್ಧ ಆಗಿದೆ ಮಸಾಲೆ ಆಗ್ಲೇ. ಮತ್ತೆ ಇದಕ್ಕೆ ಹಾಕಿ ರುಬ್ತೀನಿ. ಕಂಪ್ಲೀಟ್ ಆಗಿ ಮಿಕ್ಸ್ ಆಗುತ್ತೆ. ಓಕೆ ಓಕೆ ಓಕೆ. ಇವಾಗ ಹಾಕೊಂಡ್ಬಿಡ್ತಾ ಇದೀರಾ ಮಸಾಲೆನ ನೀವು? ಹೌದು. ಏನೋ ಐಡಿಯಾ ಮಾಡ್ಯಾ? ಇನ್ನೊಂದ್ಸತಿ ಮಿಕ್ಸ್ ಅಪ್ ಮಾಡಿ ಚೆನ್ನಾಗಿ. ಓಕೆ ಓಕೆ. ಕಡ್ಲೆ ಎಲ್ಲ ಆಮೇಲೆ ಹಾಕೊಳ್ತೀರಾ? ಅದು ಸಪರೇಟ್ ಆಗಿ ಪೌಡರ್ ಮಾಡ್ತೀನಿ. ಪೌಡರ್ ಮಾಡಿ ಹಾಕೊಳ್ತೀರಾ? ಗಟ್ಟಿನೂ ಬರುತ್ತೆ, ಸ್ವಲ್ಪ ನೀರಿನ ಅಂಶನ ಹೀರ್ಕೊಳ್ಳುತ್ತೆ. ಹೌದು ಹೌದು. ಓಕೆ ಮೇಡಮ್.
ಇಷ್ಟೊಂದು ನೈಸ್ ಆಗಿ ಮಾಡ್ಕೊಂಡ್ರೇನೆ ಅದು ಎಣ್ಣೆಯಲ್ಲಿ ಬೇಯಕ್ಕೆ ಸಾಧ್ಯ. ಕೋಫ್ತಾ ಸವಾಲೆ ಉಂಡೆಗಳು ಚೆನ್ನಾಗಿ ಬರೋದು ನಮ್ಗೆ. ಎಸ್. ಇದಕ್ಕೊಂದು 2 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಬೇಕಾ? 1/4 kg ಕೈಮಾ ತಗೊಂಡ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಓಕೆ. ಇದೇ ಬೈಂಡಿಂಗ್ ಬರೋದು. ಬೈಂಡಿಂಗ್ ಅದು ಬರುತ್ತೆ, ಮೊಟ್ಟೆನೂ ಹಾಕೊಳ್ತಾ ಮೊಟ್ಟೆನೂ ಬರುತ್ತೆ. ಟೇಸ್ಟ್ಗೆ 2 ಗೋಡಂಬಿ. ಎಸ್ ಮೇಡಮ್. ಡ್ರೈ ಪೌಡರ್ ಮಾಡ್ಕೋತೀನಿ. ಮಾಡ್ಕೊಳ್ಳಿ. ಹುರ್ಗಡ್ಲೆ ಹಾಕಿ ಮಾಡಿರ್ತಕ್ಕಂಥ ಪೌಡರ್ ಅಲ್ವಾ ಅದು? ಹೌದು. ಗೋಡಂಬಿ ಆಪ್ಷನಲ್, ಬೇಕಂದ್ರೆ ಹಾಕಬಹುದು. ಚೆನ್ನಾಗಿ ಬರುತ್ತೆ. ಕಾಲ್ ಕೆಜಿಗೆ ಒಂದು 12 ಉಂಡೆ ಆಗ್ಬೋದಾ? 18, 12 ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮೊಟ್ಟೆ ಹಾಕ್ತೀನಿ. ಒಂದು ಮೊಟ್ಟೆ ಬೇಕಾ ಕಾಲ್ ಕೆಜಿಗೆ? ಎಗ್ ಹಾಕೋದು ಬೈಂಡಿಂಗ್ ಏನಾಗುತ್ತೆ, ಬಿಟ್ಕೊಳ್ಳಲ್ಲ ಅಲ್ವಾ? ಇಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೈಮಕ್ಕಲ್ಲ ಆ ಕೊತ್ತಂಬರಿ ಸೊಪ್ಪು ಮತ್ತೆ ಇನ್ನೇನ್ ಹಾಕ್ತೀರಾ? ಪುದೀನ. ಕಲರೇ ಚೇಂಜ್ ಆಗ್ಬಿಡ್ತು, ಗ್ರೀನ್ ಕಲರ್ ಆಗ್ಬಿಡ್ತು ಇವಾಗ, ಬ್ರೌನ್ ಇಂದ. ಹೌದು, ಸಾಕು. 1/4 kg ಇಷ್ಟು. ಸಬ್ಸಿಗೆ ಸೊಪ್ಪು ಹಾಕ್ತಾರೆ ಕೆಲವರು, ಬೇಕಾಗಿಲ್ಲ ಅಲ್ವಾ? ಒಡೆ ತರ ಆಗ್ಬಿಡ್ತದು. ಅದು ಯೂಶಲಿ ನಾವು ಕೈಮಾ ಉಂಡೆ ಸಾರು ಹೇಗೆ ಮಾಡ್ತೀವಿ ಆ ಫ್ಲೇವರ್ ಬಂದ್ಬಿಡುತ್ತೆ. ಅದಕ್ಕೆ ಇಲ್ಲಿ ಪುದೀನ ಕೊತ್ತಂಬರಿ 2 ಓಕೆ. ಸಬ್ಸಿಗೆ ಹಾಕಿಲ್ಲ, ಬೇಕಂದ್ರೆ ಹಾಕೋಬಹುದು. ಉಪ್ಪು ಹಾಕಿಲ್ಲ. ಇವಾಗ ಹಾಕ್ತಿರೋ ಉಪ್ಪು? ಟಾಟಾ ಉಪ್ಪು, ದೇಶದ ಉಪ್ಪು. ದೇಶದ ಉಪ್ಪು 1/4 kg ಕೈಮಾಗೆ ಬೇಕಾಗುತ್ತೆ. ಸ್ವಲ್ಪ ಕೈಮಾ ಕಡಿಮೆನೆ ಹಾಕ್ಬೇಕಾಗುತ್ತೆ. ಇದು ಚಿಕನ್ ಕೈಮಾಲು ಮಾಡ್ಕೋಬಹುದು. ಚಿಕನ್ ಮಾಡಬಹುದು, ಮಟನ್ ಕೈಮಾ ಆದ್ರೂ ಮಾಡ್ಕೋಬಹುದು. ಮಟನ್ ತಿಂದಿದ್ದವರು ಚಿಕನ್ ಕೈಮಾಲ್ ಮಾಡ್ಕೋಬಹುದು. 2 ತಿಂದಿದ್ದವರು ವೆಜ್ ಕೈಮಾ ಬೇರೆ ತೋರಿಸೋಣ. ಓಕೆ, ವೆಜ್ ಕೈಮಾಲು ಮಾಡ್ಕೋಬಹುದು, ತರಕಾರಿಗಳನ್ನ ಹಾಕಿ ಮಾಡ್ಕೊಂಡಾಗಲೂ ಇರುತ್ತೆ. ಬಟ್ ಮಟನ್ ತಿಂದಿದ್ದವರು ಚಿಕನ್ ಮಾಡ್ಕೊಳ್ಳಿ, ಅದ್ಭುತವಾಗಿ. ಬ್ರೆಡ್ ಕ್ರಮ್ಸ್ ನ ಇದಕ್ಕೆ ಮಿಕ್ಸ್ ಮಾಡ್ಬಿಡ್ತೀನಿ ನಾನು. ಮಾಡ್ಬಿಡಿ. ಇವತ್ತಿನ ಕಾರ್ಯಕ್ರಮ ನಾವು ಉಪಯೋಗಿಸ್ತಾ ಇದೀವಿ ಟಾಟಾ ಉಪ್ಪು. ಮತ್ತೆ ಇನ್ನೇನು ಸೂಚಿರೋ ಸಮಾಚಾರ? ಎಲ್ಲಿ ಹೋಗ್ಲಿಲ್ವಾ ರಜಕ್ಕೆ? ಶಿವರಾತ್ರಿ ಹಬ್ಬಕ್ಕೆ ಇಲ್ಲ ಹೋಗ್ಲಿಲ್ವಾ? ಶಿವರಾತ್ರಿ ಮಾಡಿದ್ರಾ? ಶಿವರಾತ್ರಿ ಆಯ್ತು, ಎಲ್ಲಿ ರಜಾ ಇಲ್ಲ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಈಗ. ಓಕೆ. ಚೂರು ಆಯಿಲ್ ಬೇಕಾ? ಸೈಜ್ ಎಷ್ಟು ಬೇಕು ನೋಡ್ಕೊಂಡು. ಅದ್ಭುತ. ದಪ್ಪ ಬೇಕಿದ್ರೆ ಸೈಜ್ ಕರೆಕ್ಟ್ ಇದೆ, ಏನು ಮಾಡ್ಬಿಡಿ. ಕರೆಕ್ಟ್. ತುಂಬಾ ದಪ್ಪ ಆದ್ರೆ ಒಳಗಡೆ ಎಲ್ಲ ಬೇಯೋದು ಕಷ್ಟ ಆಗುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಬೇಕು. ಕೈಮಾ ಒಳಗಡೆ ಎಲ್ಲ ಬೇಯಬೇಕು ನಮಗೆ. ಎಲ್ಲೂ ಅದು ಕುಕ್ ಮಾಡಿಲ್ಲ ನಾವು, ಡೈರೆಕ್ಟ್ ಆಗಿ ಹಾಕ್ತಾ ಇರೋದ್ರಿಂದ. ಕೈಮಾನ ಕುಕ್ ಮಾಡಿಲ್ಲ. ಇನ್ನ ಕುಕ್ ಮಾಡಿ ಸಹ ಮಾಡ್ತಾರೆ ಕೈಮಾನ. ಏನ್ ಬೇಕಾಗಲ್ಲ, ಡೀಪ್ ಫ್ರೈ ಮಾಡೋದ್ರಿಂದ ಅಲ್ಲ, ನಾವ್ ಎಲ್ಲಿ ಮಿಕ್ಸಿನಲ್ಲಿ ಇನ್ನೊಂದ್ಸರಿ ಹಾಕಿ ಸಣ್ಣದಾಗಿ ಮಾಡ್ಬಿಟ್ವಿ, ಅವಾಗ ಅದ್ರ ನೆಸೆಸಿಟಿ ಇಲ್ಲ ಅಂತ. ಓಕೆ, 3, 1, 4, 18 ಆಗ್ಬೇಕು ನನ್ನ ಪ್ರಕಾರ. ಆ ಸೈಜ್ ಅಷ್ಟೊಂದು ಆಗಲ್ಲ, 15 ಆಗ್ಬೇಕು. ಇಲ್ಲ ಬಿಡಲ್ಲ ಸುಚಿತ್ ಅವ್ರೆ, ಹಂಗೆಲ್ಲ ಮಾಡಕ್ ಆಗಲ್ಲ. ಮೀಡಿಯಂ ಫ್ಲೇಮ್ ಮಾಡಿ. ಮೀಡಿಯಂ ಫ್ಲೇಮ್. ಚೆನ್ನಾಗಿ ಬ್ರೌನ್ ಕಲರ್ ಆಗ್ಬೇಕು. ಚೆನ್ನಾಗಿ ಆಗ್ತಾ ಇದೆ, ನೋಡ್ತಾ ಇದೀನಿ. ಇರ್ತಾ ಇದೀನಾ? ಆಗಿರತ್ತೆ. ಇದು ಮೊದಲು ಹಾಕಿದ್ದು. 2 ಸೈಡೂನು ಒಳಗಡೆ ಎಲ್ಲ ನೋಡಿ, ನೀವು ನೋಡಿ ಸಾಕಲ್ಲ? ಬ್ರೌನ್ ಕಲರ್ ಆಗ್ಬೇಕು, ಹಿಂಗಾಗಬೇಕು. ಈಗ ಫ್ರೈಗಿ ಮಾಡ್ತೀರಾ, ಹಂಗೆ ತಿನ್ಬೋದಲ್ಲ? ಇದನ್ನ ಫ್ರೈಗೆ ಏನು ಬೇಕಾಗಿಲ್ಲಲ್ಲ? ಫ್ರೈ ಮಾಡ್ಕೋಬಹುದು. ಓಕೆ. ಕೆಲವರು ಇನ್ನ ಸೋಯಾ ಸಾಸ್ ಹಾಕಿ
ತಿರ್ಗಾ ಸೋಯಾ ಸಾಸ್ ಹಾಕಿ ಕಟ್ ಸ್ವಲ್ಪ ಮಾಡಿ ಬ್ಲಾಕಿಶ್ ಆಗಿ ಬರುತ್ತೆ. ಪೆಪ್ಪರ್ ಪೌಡರ್ ನ ಮೇಲೆ ಹಾಕಿ ಮೇಲೆ ಹಾಕೊಂಡು ತಿನ್ಬೋದು. ಇಲ್ಲ ಹಿಂಗೆ ತಿನ್ನೋರು ಹಿಂಗೆ ತಿನ್ಬೋದು. ಹೀಗೆ ಚೆನ್ನಾಗಿರುತ್ತೆ. ಓಕೆ, ಒಂದೆರಡು ಆಗ್ಬೋದು ಮೇಡಮ್ ಅಷ್ಟೇ. ಅಷ್ಟೇ. ಇನ್ನೊಂದು ಇದನ್ನ ಶಾಲೋ ಫ್ರೈ ಸಹ ಮಾಡ್ಕೋಬಹುದು. Okay. ಶಾಲೋ ಫ್ರೈ ಮಾಡುವಾಗ ಸ್ವಲ್ಪ ಲಿಡ್ ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಓಕೆ, ಮಟನ್ ಕೀಮಾ ಬಾಲ್ಸ್ ಫ್ರೈ. ಓಕೆ, ಥ್ಯಾಂಕ್ ಯು ಮೇಡಮ್. ಮಟನ್ ಕೀಮಾ ಬಾಲ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಒಂದು ಬಾಯ್ಲ್ ಹಾಕೋಬೇಕು ಅನಿಸ್ತಾ ಇದೆ. ಹಾಕೊಂಡ್ರೆ ಖಾಲಿ ಆಗ್ಬಿಡುತ್ತೆ, ಮತ್ತೊಮ್ಮೆ ನೋಡ್ಕೊಳಕ್ಕಾಗಲ್ಲ. ಸುಚಿತಾ ಅವ್ರ ದಿನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ಬಾಯ್ಲ್ ಹಾಕೊಳ್ಳಿ. ಮಟನ್ ಕೈಮಾ ಬಾಲ್ಸ್ ಡ್ರೈ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಚಕ್ಕೆ, ಲವಂಗ, ಕಾಳು ಮೆಣಸು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ನೀರು ಹಾಕಿ ರುಬ್ಬಿ ತೆಗೆದಿಡಿ. ಮಿಕ್ಸಿ ಜಾರಿಗೆ ಮಟನ್ ಕೈಮಾ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ತಯಾರಿಸಿಕೊಂಡ ಮಸಾಲ ಹಾಕಿ ರುಬ್ಬಿ ಬೌಲ್ಗೆ ಹಾಕಿ. ನಂತರ ಮಿಕ್ಸಿ ಜಾರ್ಗೆ ಹುರಿಗಡಲೆ, ಗೋಡಂಬಿ ಹಾಕಿ ಪುಡಿ ಮಾಡಿಕೊಳ್ಳಿ. ರುಬ್ಬಿದ ಕೈಮಾಗೆ ಮೊಟ್ಟೆ, ಹುರಿಗಡಲೆ, ಗೋಡಂಬಿ ಪುಡಿ, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪು, ಬ್ರೆಡ್ ಕ್ರಮ್ಸ್ ಹಾಕಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಮಟನ್ ಕೈಮಾ ಬಾಲ್ಸ್ ಡ್ರೈ ಸವಿಯಲು ಸಿದ್ಧ. ಓಕೆ ಮೇಡಮ್, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ. ಗೊತ್ತಾಗುತ್ತೆ ಕೈಮಾ ವಡೆ ಅಂತ ಗೊತ್ತಾಗುತ್ತೆ. ನೀವು ಚಿಕನ್ ಕೀಮಾಲು ಟ್ರೈ ಮಾಡ್ಬೋದು. ಹೌದು, ಚಿಕನ್ ಕೀಮಾಲು ಮಾಡ್ಬೋದು. ಅದಿನ್ನ ಬೇಗ ಬೇಯುತ್ತೆ ಚಿಕನ್ ಅಲ್ಲ. ಮತ್ತೆ ಚಿಕನ್ ಮಾಡುವಾಗ ಬೈಂಡಿಂಗ್ ಸಹ ಬೇಕಾಗಲ್ಲ. ಬ್ರೆಡ್ ಕ್ರಮ್ಸ್ ಇಲ್ದಿರ ಸಹ ಹಾಗೆ ಮಾಡ್ಬೋದು. ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಟೇಸ್ಟ್ ಮಾಡ್ತೀವಿ, ಹೋಗಿ ಬನ್ನಿ. ಥ್ಯಾಂಕ್ ಯು. ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿಯು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ಗುರುಜಿ ಏನ್ ಮಾಡ್ತಾ ಇದ್ದೀರಾ ಗುರುಜಿ? ಏನೋ ತಂದಿದ್ದೀರಾ, ಏನು ಅಂತ ಗೊತ್ತಾಗ್ತಾ ಇಲ್ಲ. 4 ಗೊತ್ತಾಗ್ತಾ ಇಲ್ಲ ನನಗೆ. ಸ್ವಲ್ಪ ಅನ್ಫೆಮಿಲಿಯರ್ ಐಟಮ್ ತೋರಿಸೋಣ ಅಂತ. ಓಕೆ, ಭತ್ತದ ಹರಳಿನ ಪಾಯಸ. ಭತ್ತದ ಹರಳಿನ ಪಾಯಸ ಮಾಡಕ್ಕೆ ಏನೇನ್ ತಂದಿದ್ದೀರಾ ಗುರುಜಿ? ಭತ್ತದ ಅರಳಿನ ಪಾಯಸ ಬೇಕಾಗುವ ಸಾಮಗ್ರಿಗಳು: ಭತ್ತದ ಅರಳು, ಒಣ ಕೊಬ್ಬರಿ ತುರಿ, ಗಸಗಸೆ, ಖರ್ಜೂರದ ಪೇಸ್ಟ್, ಬಾದಾಮಿ ಬೀಜದ ಹಾಲು. ಭತ್ತದ ಹರಳು ಕೊಡಿ, ಅದೇನು ಉಪ್ಪು ಖಾರ ಏನು ಇರಲ್ಲಪ್ಪ. ಅದು ಏನಿರಲ್ಲ. ಯಾವ್ದೋ ಪ್ರಸಾದಕ್ಕೆಲ್ಲ ಕೊಟ್ಬಿಡ್ತಾರೆ ಇದನ್ನ. ಹೌದೌದು ಹೌದು. ಈಸಿ, ಯಾರು ಏನು ಟೇಸ್ಟ್ ಹೇಳಂಗಿಲ್ಲ. ಯಾವ್ದಾದ್ರು ದೇವಸ್ಥಾನ ಇದು ಕೊಟ್ಬಿಟ್ರೆ ನಾವು ತಿಂದ ತಕ್ಷಣ ಹೇಳ್ತೀವಿ ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ ಅಂತ. ಯಾವನ ಮಾತ್ರ ಸುಮ್ಮನೆ ತಿಂತಾರೆ ಅಂತ ಹೇಳ್ಬೋದು. ಓಕೆ ಗುರುಜಿ, ಏನು ಕೊಡಿ ನಿಮ್ಮನ್ನ? ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ತೊಳಿ ಗುರುಜಿ. ಓಕೆ, ಇದನ್ನ ಫಸ್ಟು ನೀರಲ್ಲಿ ತೊಳಿಬೇಕು. ಹಾಗಾಗಿ ಇದಕ್ಕೆ ನೀರು ಹಾಕೊಂಬೋಣ. ಹಾಕೊಳ್ಳಿ ಗುರುಜಿ, ಹಾಕೊಳ್ಳಿ. ಭತ್ತದ ಹರಳಿನ ಪಾಯಸ. ಸ್ವಲ್ಪ ನೀರು ಹಾಕೋದು. ಓಕೆ, ಅದು ತೇಲುತ್ತದು, ಮುಳುಗಿಸ್ಬೇಕು ನಾವೇ ಅದನ್ನ. ಉಳಿಸೋಣ. ಗುರುಜಿ, ಲಾಸ್ಟ್ ವೀಕ್ ಎಲ್ಲ ನೀವು ಇರ್ಲಿಲ್ಲ, ಯುಎಸ್ಗೆಲ್ಲ ಹೋಗಿದ್ರಿ. ಹೆಂಗಿದ್ರೆ ಜನಗಳೆಲ್ಲ ಕೇಳಿದ್ರ ನಿಮ್ಮಲ್ಲಿ? ತುಂಬ ಜನ ಫೋನ್ ಬಂತು. ಓಕೆ, ಈ ಥರ ನಾನು ಒಗ್ಗರಣೆ ಡಬ್ಬಿಲಿ ನೋಡಿದ್ದೀನಿ, ನನಗೆ ತೊಂದರೆ ಇದೆ, ಓಕೆ ಮೀಟ್ ಮಾಡಬೇಕು ಅಂತ. ಓಕೆ, ನಾನು ಎಲ್ಲರಿಗೂ ಅಲ್ಲಿ ನೋಡೋಕ್ಕೆ ನಂಗೆ ಆಗಲಿಲ್ಲ, ಟೈಮ್ ಸಿಕ್ಕಿಲ್ಲ. ಓಕೆ 3 ಜನ ನನ್ನನ್ನು ಮೀಟ್ ಮಾಡಿದ್ರು. ಓಕೆ, ಸೊ ಇದು ಪ್ರಪಂಚಾದ್ಯಂತ ಈ ಒಗ್ಗರಣೆ ಡಬ್ಬಿ ತಲುಪಿ Okay. ಜನಕ್ಕೆ ಒಳ್ಳೇದಾಗ್ತಾ ಇದೆ ಅನ್ನೋದಕ್ಕೆ ಅದೊಂದು ಪ್ರೂಫ್ ತರ, ಎವಿಡೆನ್ಸ್ ತರ. ಓಕೆ ಓಕೆ. ಸೊ ತುಂಬಾ ಅದು ಎಷ್ಟು ಒಬ್ರಂತೂ 3 ಗಂಟೆ ಫ್ಲೈ ಮಾಡಿದ್ರು ನನ್ನ ಮೀಟ್ ಮಾಡಕ್. ಒಬ್ರು 3 ಗಂಟೆ ಫ್ಲೈ ಮಾಡೋದು 3 ಗಂಟೆ ಅಂದ್ರೆ ನೋಡಿ. ಅದೇ ಡೆಲ್ಲಿಗೆ ಬಂದಂಗೆ, ನಾವು ಡೆಲ್ಲಿಗೆ ಬಂದಿದ್ದೀವಿ ಪಾಪ ನೋಡಕ್ಕೆ ಬಂದಾಗ. ಇಲ್ಲಿಂದ ಕಾಶ್ಮೀರ ಶ್ರೀನಗರ್ ಹೋದಂಗೆ ಹೆಚ್ಚು ಕಮ್ಮಿ. ಹೌದು ಹೌದು ಹೌದು. ಓಕೆ, ಸೊ ತುಂಬ ಕಾದಿದ್ದು, ತುಂಬ ಪೇಷನ್ಸ್ ಇಟ್ಕೊಂಡು ಮೀಟ್ ಮಾಡಿ. ಸೊ ಈ ನೀರನ್ನು ಭತ್ತದ ಹರಳನ್ನ ಚೆನ್ನಾಗಿ ನೀರಿನಲ್ಲಿ ತೊಳ್ಕೋಬೇಕು. ನೆಂದು ನೆನೆಯುತ್ತೆ, ಕ್ಲೀನು ಆಗತ್ತದು. ಓಕೆ, ಅದನ್ನು ಪಾತ್ರೆಗೆ ಹಾಕೋಣ. ಆಯ್ತು. ಭತ್ತದ ಹರಳಿಗೆ ಎಲ್ಲ ಕೊಬ್ಬರಿ ಮತ್ತು ಗಸಗಸೆಯ ಪೇಸ್ಟ್ ತೋರಿಸಿ ಗುರುಜಿ, ಹೆಂಗ್ ಬಂದಿದೆ? ಘಮ 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 ಅಂತ ಇದೆ. ಕೊಬ್ಬರಿ ಮತ್ತೆ ಗಸಗಸೆಯ ಪೇಸ್ಟ್. ಸೊ ಆ ಪೇಸ್ಟ್ ಮೇಲೆ ಹಾಕೋಣ.
ಅಂದ್ರೆ ಇದೊಂಥರ ರೆಡಿಮೇಡ್ ಪಾಯಸ, ನಾವು ಕಾಯಿಸ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ, ಎಲ್ಲ ಹಸಿ ಇರುತ್ತೆ. ಎಲ್ಲ ಹಸಿ ಹಸಿ ಆಗಿರುತ್ತೆ. ಡೈರೆಕ್ಟ್ ತಾಕತ್ಕಿ ದವಾ. ಹೌದು. ಓಕೆ, ನೀವೆಷ್ಟು ಪ್ರೋಸೆಸ್ ಮಾಡ್ತಿರೋ ಅಷ್ಟು ಅಧ್ವಾನ. ಎಸ್. ಸೊ ಇದು ಖರ್ಜೂರದ ಸಿರಪ್. ಓಕೆ, ನೀವು ದುಬೈಗೆ ಹೋಗ್ಬರ್ಬೇಕು ಗುರುಜಿ ಒಂದ್ಸರಿ. ಇಲ್ಲ, ಅಲ್ಲೇ ಇದ್ದು ಬಿಡೋಣ ಅಥವಾ ಅದನ್ನೇ ಇಲ್ಲಿಗೆ ತಂದ್ಬಿಡೋಣ ಅಂತಾನು ಇದ್ದೀನಿ. ಏನೋ ಒಂದು ಮಾಡಿ, ಅಲ್ಲೂ ಟ್ಯಾಂಕರ್ಗಳು ನೀವೇನಾರು ಒಂದು ಟ್ಯಾಂಕ್ ಕಳಿಸ್ರಿ ನಮಗೆ, ಖರ್ಜೂರದ ಪೇಸ್ಟ್ ಬೇಕಾಗಿತ್ತು ಮೇಲೆ. ಇದೇನು ಗುರುಜಿ ಇದು? ಸೊ ಇದು ಬಾದಾಮಿ ಹಾಲು. ಓಕೆ, ಬಾದಾಮಿನ ಚೆನ್ನಾಗಿ ನೆನೆಸ್ಕೊಂಡು ಅದನ್ನ ತುರಿದು ಹಿಂಡ್ಕೊಂಡಿರುವಂತ ಹಾಲದು. ಸುಮ್ಮನೆ ಬಾದಾಮಿ ಪೌಡರ್ ತಂದು ಹಾಕ್ಬಿಡ್ತೀರಿ, ಮಿಕ್ಸ್ ಮಾಡಿರುವಂಥದ್ದೆಲ್ಲ ಏನೂ ಅಲ್ಲ. ರೆಡಿಮೇಡ್ ಕೀರು. ಒಲೆ ಬೇಕಾಗಿಲ್ಲ, ಇನ್ನೇನು ಬೇಕಾಗಿಲ್ಲ, ಕರೆಂಟ್ ಇರಬೇಕಾಗಿಲ್ಲ, ಅದ್ಭುತವಾಗಿ ಫಟಾಫಟ್ ಅಂತ ರೆಡಿ ಮಾಡ್ಕೊಳ್ಳುವಂಥ ಕೀರದು. ಓಕೆ, ಹಂಗೆ ನೀವು ಕೀರ್ನ ಹಾಕೋಷ್ಟೊಳಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಗುರುಜಿ. ಶೋರ್. ಒಂದು ಹುಡುಗಿ ಸ್ವರ್ಣ ಅಂತ ನಮಗೆ ನಿಮಗೆ ಬರ್ದಿರುವಂಥ ಲೆಟರ್ ಅದು. ವೆರಿ ಸಿಂಪಲ್ ಆಗಿ ಕೇಳಿದ್ದಾರೆ, ಆದರೆ ಭಯಂಕರವಾಗಿ ಭಯಾನಕವಾಗೂ ಕೇಳಿದ್ದಾರೆ. ನಿದ್ದೆ ಬರಲ್ವಂತೆ, ಏನೇನೋ ಕನ್ಸು ಬರುತ್ತಂತೆ, ಕನ್ಸಲ್ಲಿ ರಕ್ತ ಕುಡ್ದಂಗೆ, ರಕ್ತನ ಏನೇನೋ ಆ ಥರ ಕನ್ಸುಗಳು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದೆ ಇದು ಯಾಕ್ರಿ ನಾನೇ ಹೇಳ್ಬಿಡ್ಲಾ ಅಂದೆ. ಇಲ್ಲ ನೀವ್ ಹೇಳ್ಬೇಡಿ ಮುರಳಿಯವರೇ, ಗುರುಗಳ ಕೈಲಿ ಹೇಳ್ಸ್ಕೊಂತ ಹೇಳಿದ್ದಾರೆ. ಅದಕ್ಕೆ ಏನದು ಗುರುಗಳೇ, ಅದು ಸಿಂಟಮ್ಸ್ ಬರೀ ರಕ್ತ ಕುಡಿತಾ ಇರೋ ತರ ಏನೇನೋ ನಿದ್ದೆನೇ ಬರ್ತಾ ಇಲ್ವಂತೆ. ಕಳೆದ ಒಂದು 3-4 ತಿಂಗಳು 5 ತಿಂಗಳಿಂದ ಮಲಗಿರೋ ಅದೇ ಜ್ಞಾಪಕ ಅಂತ. ಏನಿರ್ಬೋದು, ಏನು? 2 ಪಾಸಿಬಿಲಿಟಿ ಇರುತ್ತೆ. ಮೊದಲನೇ ಪಾಸಿಬಿಲಿಟಿ, ಈಕೆ ಹಿಂದಿನ ಯಾವುದಾದ್ರೂ ಒಂದು ಜನ್ಮದಲ್ಲಿ ಮಾಟ ಮಂತ್ರ ಮಾಡೋರು ಅಥವಾ ಈ ವಿಚ್ ಕ್ರಾಫ್ಟ್ ಅಂತ ಹೇಳ್ತೀವಲ್ಲ, ಆ ಥರ ಮಾಡೋರಾಗಿದ್ದು ಆ ಜನ್ಮದಲ್ಲಿ ಯಾವುದೋ ಒಂದು ಅಭ್ಯಾಸವನ್ನ ಇಟ್ಕೊಂಡು ಅಥವಾ ಒಂದು ಸಾಧನೆಯನ್ನ ಮಾಡೋಕ್ಕೋಸ್ಕರ ರಕ್ತ ಗೀತ ಕುಡಿಯುವಂಥ ಅಭ್ಯಾಸ ಏನಾದ್ರು ಇಟ್ಕೊಂಡಿದ್ದು ಇದೆ ಗುರು. ಇದೆ, ಇರುತ್ತೆ, ಏನೇನೋ ಇದೆ. ಹೌದಾ? ಅಥವಾ ಇನ್ನೂ ಹಿಂದಿನ ಜನ್ಮಗಳಲ್ಲಿ ಆದಿಮಾನವಾಗಿ ರಕ್ತ ಕುಡಿಯೋ ಅಭ್ಯಾಸ ಇದ್ದು, ಹಸಿ ಮಾಂಸ ಹಂಗೆ ತಿನ್ನೋ ಅಭ್ಯಾಸ ಇದ್ರೆ ಏನೋ ಈ ಥರದ್ದು ಯಾವುದೋ ಒಂದು ಪಾಸಿಬಿಲಿಟಿ. ನಾನು ಹಿಂಗೆ ಅಂತ ಹೇಳೋಕ್ಕಾಗಲ್ಲ, ಅವ್ರ ಮುಖಾಂತರನೇ ನೋಡ್ಬೇಕಾಗತ್ತೆ. ಓಕೆ, ಅವ್ರನ್ನೇ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಇಟ್ಟು ನಾನು ನೋಡ್ಬೇಕಾಗತ್ತೆ. ಆ ಥರ ಇದ್ರೂ ಈ ಥರ ಆಗುತ್ತೆ. ಮತ್ತೊಂದು, ಈ ಯಾವುದಾದ್ರೂ ಪ್ರೇತಾತ್ಮಗಳು ಸೇರ್ಬಿಟ್ಟಾಗ, ಅದರಲ್ಲಿ ಪ್ರೇತಾತ್ಮಗಳಲ್ಲಿ ಬೇರೆ ಬೇರೆ ಜಾತಿಗಳಿದೆ. ಓಕೆ, ಸೊ ಮನುಷ್ಯರಲ್ಲಿ ಜಾತಿ ಹೆಂಗೆ ನಮ್ಮ ಸರ್ಕಾರದವರು ಒಂದಿಷ್ಟು ಮಾಡಿದಾರಲ್ಲ, ಆ ಥರ ಪ್ರೇತಾತ್ಮಗಳು ಜಾತಿ. ಢಾಕಿಣಿ, ಶಾಕಿಣಿ, ಅವೆಲ್ಲ ಪ್ರೇತಾತ್ಮಗಳ ಆ ಲೆಕ್ಕಕ್ಕೆ ಬರುತ್ತದು. ನಮ್ಮ ಪಿಕ್ಚರ್ಗಳೆಲ್ಲ ತೋರಿಸ್ತಲ್ಲ ಢಾಕಿಣಿ, ಅದೆಲ್ಲ ನಿಜಾನ? ಅದು ಇದೆ. ಸೊ ಇಂಥದ್ದು ಯಾವುದಾದ್ರೂ ನಾರ್ಮಲಿ ಮನುಷ್ಯನ ರಕ್ತವನ್ನು ಅಥವಾ ರಕ್ತವನ್ನು ಅಪೇಕ್ಷಿಸುವಂತಹ ನೆಗೆಟಿವ್ ಅಥವಾ ಕಾಳಿಯ ಒಂದು ಅಂಶದಲ್ಲೂ ಇದೆ. ಕಾಳಿ ಪರ್ಟಿಕ್ಯುಲರ್ ಇದರಲ್ಲಿ ರಕ್ತವನ್ನ ಹೀರುವಂತಹ ಒಂದು ಇತ್ತು ಒಂದು. ಆ ಕಾಳಿಯ ಒಂದು ಭಾಗ ಈಕೆಯಲ್ಲಿ ಸೇರಿದ್ರೂ ದೇವರೇ ಆದ್ರೂ ಈ ತರ ಸಿಂಪ್ಟಮ್ಸ್ ಕಾಣೋ ಸಾಧ್ಯತೆ ಇದೆ. ಏನ್ ಮಾಡೋದು? ಬೆಸ್ಟ್ ಅಂದ್ರೆ ಅವರು ಒಬ್ಬರೋ ಇಬ್ಬರೋ ಸಹಾಯಕರು ಬೇಕು. ಒಟ್ಟು 3 ಜನ ರೇಖಿ ಮತ್ತು ಹಿಪ್ನಾಸಿಸ್ 3 ದಿವಸದ ಕ್ಲಾಸ್ ಕಲ್ತ್ಕೊಂಡು ಅವರ ಕನಸಿನ ಮುಖಾಂತರ ಕನಸನ್ನ ಅನಲೈಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಅವರೇ ಅನಲೈಸ್ ಮಾಡಿ ಇದೇನು ಹಿಂದಿನ ಜನ್ಮದ ಅಥವಾ ಪ್ರೇತ ಬಾಧೆಯಿಂದ ಆಗಿರೋದು ಅಂತ ಚೆಕ್ ಮಾಡಿಕೊಂಡು ಗುಣ ಅವ್ರಿಗೆ ಮಾಡ್ಕೊಳ್ಳೋದನ್ನ ಹೇಳ್ಕೊಡೋದನ್ನ ಪ್ರಾಕ್ಟೀಸ್ ಮಾಡಿ. ಸರಿ ಹೋಗದಿದ್ರೆ ಇದ್ದೇ ಇದೆ ನನ್ನ ಹತ್ರ ಬರೋದು, ನನ್ನ ಹತ್ರ ಬಂದು ನಾನು ಅದನ್ನ ಆ ವ್ಯಕ್ತಿನ ಹಿಪ್ನಾಟಿಕ್ ಸ್ಟೇಟಲ್ಲಿ ಇಟ್ಟು ಸರಿ ಮಾಡಿಸ್ಕೊಡ್ತೀನಿ. 199 ಜನಕ್ಕೆ ಇದು ಗುಣ. ಏನು ಪ್ರಾಬ್ಲಮ್, ಏನು ಭಯ ಬಿಡ್ಬಿಡ್ರಿ ಸ್ವರ್ಣ, ಏನು ಭಯ ಬೀಳ್ತಿದ್ದೀರಾ? ನಥಿಂಗ್. ನಮ್ಮ ಬಾಸನ್ ಬಂದು ನೋಡಿ, ಇಮ್ಮಿಡಿಯೇಟ್ ಆಗಿ ಅದನ್ನ ರೆಡಿ ಮಾಡಿ ಕೊಡ್ತಾರೆ. ಪ್ರಾಬ್ಲಮ್ ಏನಿಲ್ಲ, ರಕ್ತ ಕುಡಿಯೋದೆಲ್ಲ ಬೇಡ, ನಾವೀಗ ಪಾಯಸ ಕುಡಿತೀವಿ, ನೋಡ್ತಾರೆ. ಭತ್ತದ ಹರಳಿನ ಪಾಯಸ. ಭತ್ತದ ಹರಳಿನ ಪಾಯಸ. ಈ ಹರಳಿನ ಪಾಯಸ ಹೆಂಗೆ ಅಂತ ಹೇಳಿದ್ರೆ, ಇದೇನು ಬಿಸಿ ಮಾಡಿರೋದಿಲ್ಲ, ರೆಡಿಮೇಡ್, ಹಂಗೆ ಮಾಡಿ ಹಂಗೆ ಕುಡಿಯೋದು. ಡೈರೆಕ್ಟ್ಗೆ ತಾಕತ್ಕಿ ದವಾ ಇದು. ಓಕೆ, ಇದನ್ನ ಗುರುಗಳು ಯಾವ ರೀತಿ ಮಾಡಿದ್ರು, ಏನೇನು ಹಾಕಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೊಳ್ಳಿ. ಭತ್ತದ ಅರಳಿನ ಪಾಯಸ ಮಾಡುವ ವಿಧಾನ: ಭತ್ತದ ಅರಳಿಗೆ ನೀರು ಹಾಕಿ ನೆನೆಸಿ ಬೌಲ್ಗೆ ಹಾಕಿ, ಜೊತೆಗೆ ಒಣ ಕೊಬ್ಬರಿ, ಗಸಗಸೆ ಪೇಸ್ಟ್, ಖರ್ಜೂರದ ಪೇಸ್ಟ್, ಬಾದಾಮಿ ಬೀಜದ ಹಾಲು ಹಾಕಿ ಮಿಕ್ಸ್ ಮಾಡಿದರೆ ಭತ್ತದ ಅರಳಿನ ಪಾಯಸ ಸವಿಯಲು ಸಿದ್ಧ. ಓಕೆ ಗುರುಗಳೇ, ಟೇಸ್ಟ್ ಮಾಡೋಣ. ಅದಕ್ಕೆ ಮುಂಚೆ ಸ್ವಲ್ಪ ಜೋಪಾನ ಹೇಳಿ ಗುರುಗಳೇ. ನೀವು ಎಷ್ಟೇ ಕ್ಲೀನ್ ಮಾಡಿದ್ರು ಏನೇ ಮಾಡಿದ್ರು ಆ ಭತ್ತದ ಹರಳಿನ ಹೊಟ್ಟು, ಭತ್ತದ ಹೊಟ್ಟು ಸ್ವಲ್ಪ ಉಳ್ಕೊಳ್ಳುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ತಿನ್ನಿ. ತಿನ್ಬಾರ್ದ ಗುರುಗಳೇ ಅದನ್ನ? ಅದು ಸ್ವಲ್ಪ ಗಂಟೆಗೆ ಸಿಕ್ಕಾಕೊಂಡಂಗೆ ಆಗೋದು, ಕರ್ಕರ ಅನ್ನೋದು ಆಗಬಹುದು, ಚಾನ್ಸೇ ಆಗ್ಬೇಕು. ಓಕೆ ಅಂಡ್ ಸಪ್ಪೆ ಇರುತ್ತೆ, ಕೇರ್ಫುಲ್ ಆಗಿ ಜೋಪಾನ ತಿನ್ನಿ. ಸಪ್ಪೆ ಇವೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ, ಅಭ್ಯಾಸ ಮಾಡ್ಬಿಟ್ಟು ಸಪ್ಪೆ ಮುಂದೆ ಬಂದ್ಬಿಟ್ಟಿದೆ ಇದು. ಆ ಕೊಬ್ಬರಿ ಗಸಗಸೆದು ಫ್ಲೇವರ್ ಹಂಗೆ ಚೆನ್ನಾಗಿದೆ. ಹಸಿದಾಗಿರೋ ಒಂಥರ ಚೆನ್ನಾಗಿದೆ, ಯಾವಾಗಲೂ ಇದ್ದೇ ಇದೆ. ಬಟ್ ಇದು
ಮೋಸ್ಟ್ಲಿ ತುಂಬಾ ಜನ ಇಷ್ಟಪಡ್ತಾರೆ ಗುರುಗಳೇ. ಹ್ಮ್ ಏನಕ್ಕೆ ಇದ್ರೊಳಗೆ ಏನೂ ಇಲ್ಲ, ಹೌದು, ಈಸಿ ಟು ಮೇಕ್. ಈಸಿ ಟು ಮೇಕ್ ಒಂದು. ಆಮೇಲೆ ಇದು ತಿನ್ನಕ್ಕಾಗಲ್ಲಪ್ಪ, ಅಯ್ಯೋ ತುಂಬಾ ಹಿಂಸೆ ಆಯ್ತು, ಆ ಥರದ್ದೆಲ್ಲ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ, ಆರೋಗ್ಯಕ್ಕೆ ಒಳ್ಳೇದು, ಸ್ವೀಟು ತಿಂದಂಗಾಗತ್ತೆ, ಒಳ್ಳೆ ಪಾಯಸ ತಿಂದಂಗಿದೆ. ರೆಫ್ರಿಜರೇಟರ್ ಇಟ್ಟು ನಾವೇನು ಪಾಯಸ ಗೀಸ ರೆಸ್ಟೋರೆಂಟ್ ತಿಂದು ಕುಡಿತೀವೋ ಅದೇ ಥರನೇ ಇದೆ. ಇನ್ನೂ ಒಂದ್ಸಲ ಇದಕ್ಕೆ ಸಕ್ಕರೆ ಹಾಕಿಲ್ಲ ಅಥವಾ ಆ ಥರದ್ದೆಲ್ಲ ಏನು ಅನ್ಸೋದಿಲ್ಲ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬಂದು ಒಂದು ಅದ್ಭುತವಾಗಿರುವಂಥ ಸಿಹಿನ ಹೇಳ್ಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಮ್ಮ ಮನೆ ಕೈ ರುಚಿ ನೋಡಿ ಸರಿ ತೋರಿಸ್ತೀವಿ, ನಮ್ಮನ್ನು ಕರ್ಸ್ಕೊಳ್ಳಿ ಅಂತ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವಿನೋದ. ವಿನೋದ, ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್ ಆಗಿದೆ. ಎಲ್ಲಿದ್ದೀರಿ ಮನೆ? ಸಹಕಾರ ನಗರಲ್ಲಿ. ಸಹಕಾರ ನಗರದಿಂದ ಬಂದಿದ್ದೀರಿ ವಿನೋದ. ಓಕೆ, ಮತ್ತೇನು ಸಮಾಚಾರ? ಏನು ಅಡುಗೆ ಮಾಡ್ತಾ ಇದ್ರಿ ಇವತ್ತು ನೀವು? ಇವತ್ತು ರೆಡ್ ಚಿಕನ್ ಫ್ರೈ ಮಾಡ್ತಿದ್ದೀನಿ. ಚಿಕನ್ ಫ್ರೈ ಮಾಡ್ತಾರೆ, ರೆಡ್ ಚಿಕನ್ ಫ್ರೈಯಾ? ರೆಡ್ ಚಿಕನ್ ಫ್ರೈ ಮಾಡಕ್ಕೆ ವಿನೋದ ಏನೇನು ತಂದಿದ್ದೀರಾ? ರೆಡ್ ಚಿಲ್ಲಿ ಚಿಕನ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಒಣಮೆಣಸಿನಕಾಯಿ, ಗೋಡಂಬಿ, ಅಚ್ಚ ಖಾರದ ಪುಡಿ, ಸಾರಿನ ಪುಡಿ, ಗರಂ ಮಸಾಲ, ಅರಿಶಿನ, ಕರಿಬೇವು, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಬಾಂಡ್ಲಿ. ಈಗ ಎಣ್ಣೆ ಹಾಕ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈರುಳ್ಳಿ ಒಂದು ಹೆಚ್ಚಿರುವಂತ 4 ಜನ ಇರೋದ ಮನೇಲಿ ವಿನೋದ? 4 ಜನ. ಏನಿಷ್ಟ ನಿಮ್ದು ಮಗಳಿಗೆ ನೀವು ಮಾಡೋದು? ನನ್ನ ಮಗಳಿಗೆ ಬಿರಿಯಾನಿ ತುಂಬಾ ಇಷ್ಟ. ನೀವು ಮಾಡೋದು ಬಿರಿಯಾನಿ? ಬಿರಿಯಾನಿ ತುಂಬಾ ವೆರೈಟೀಸ್ ಮಾಡ್ತೀನಿ. ದೊಡ್ಡ ಮಗಳಿಗಾ? ದೊಡ್ಡ ಮಗಳಿಗೆ. ಓಕೆ, ಯಜಮಾನ್ರಿಗೆ ಏನಿಷ್ಟ? ಅವ್ರಿಗೆಲ್ಲ ಇಷ್ಟ, ನಾನ್ ವೆಜ್ ಅಲ್ಲೆಲ್ಲ ಇಷ್ಟ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಬೇಕು ಪೇಸ್ಟ್ಗೆ. ಶುಂಠಿ ಕಡಿಮೆ ಇರಬೇಕು. ಶುಂಠಿ ಕಡಿಮೆ ಇರಬೇಕು. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ವಿನೋದ? ಬುಕ್ಸ್ ಓದ್ತೀನಿ, ಟಿವಿ ನೋಡ್ತೀನಿ, ಒಗ್ಗರಣೆ ಡಬ್ಬಿ. ಓಕೆ. ಮತ್ತೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ, ಮ್ಯೂಸಿಕ್ ಕೇಳೋದು. ಓಕೆ. ಯಜಮಾನ್ ಎಷ್ಟು ಗಂಟೆಗೆ ಬರ್ತಾರೆ ದಿನ? ಎಷ್ಟು ಗಂಟೆಗೆ ಶಾಪ್ ಕ್ಲೋಸ್? 11 ಗಂಟೆಗೆ. 11 ಗಂಟೆಗಾ? ಬೆಳಗ್ಗೆ 7 ಎಷ್ಟು ಗಂಟೆಗೆ? ಬೆಳಗ್ಗೆ 8 ಗಂಟೆಗೆ ಓಪನ್ ಮಾಡಿ. 8 ರಿಂದ 11 ಗಂಟೆ ಜೈಲದು ಎಂತ ಕಷ್ಟ ಗೊತ್ತಾ? ಇಲ್ಲ, ಹಾಗಾಗಿ ಬರ್ತಿರ್ತಾರೆ ಮನೆಗೆ. ಬೇರೆಯವ್ರು ಇದಾರೆ ಅಂಗಡಿ ನೋಡ್ಕೊಂಡು. ಎಷ್ಟು ದೂರ ಮನೆಗೂ ಅಂಗಡಿಗೂ? ತುಂಬಾನೇ ಹತ್ರ, ವಾಕಬಲ್ ಡಿಸ್ಟೆನ್ಸ್. ವಾಕಬಲ್ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಿದು. ಹೋಗ್ಲಿ. ನೀವೆಲ್ಲಿವ್ರು? ನೀವು ಬೆಂಗಳೂರಿನ? ನಾವು ಬ್ಯಾಂಗ್ಳೂರ್. ಎಲ್ಲಿ ಅಮ್ಮನ ಮನೆ? ಅಮ್ಮನ ಮನೆ ಬಾಗ್ಲೂರ್ ಅಂತ, ಎಲ್ಲ ಹತ್ರ ಬಾಗ್ಲೂರ್. ಈಗ ಟೊಮೆಟೊ ಒಂದು ಹೆಚ್ಚಿರುವಂತ ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಟೊಮೆಟೊ. ಹಾಕೋಬಹುದು. ನೆಕ್ಸ್ಟ್ ಚಿಕನ್ ಹಾಕೊಳ್ತೀನಿ. ಟೇಸ್ಟ್ ಮಾಡಿ. ಒಂದು 1/4 kg ಅಷ್ಟು ಚಿಕನ್ ಇದು. ಓಕೆ. ಈಗ ಖಾರದ ಪುಡಿ. ಎವರೆಸ್ಟ್ ಅವರ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕು ವಿನೋದ? 1 ಸ್ಪೂನ್. ಸಾಕು ಸಾಕಾ? ಆಮೇಲೆ ಮತ್ತೆ ಅರಿಶಿನ ಪುಡಿ. ಅರಿಶಿನ ಪುಡಿ ಎಷ್ಟು? ಅದೊಂದು 1/4 ಟೀ ಸ್ಪೂನ್ ಅಷ್ಟು ಸರ್. ಸಾಕು ಸರ್. ಸಾಕಲ್ಲ? ಸಾಕು. ಸಾಂಬಾರ್ ಪುಡಿ 1 ಸ್ಪೂನ್ ಹಾಕ್ತೀನಿ. ಸಾಂಬಾರ್ ಪುಡಿ ಹಾಕ್ತೀರಾ? ಅದೇ ವಿಶೇಷ ಅಲ್ಲ ಇದಕ್ಕೆ? ಹೌದು, ಅದರಿಂದ ಮೇನ್ ರುಚಿ ಚೇಂಜ್ ಓಕೆ ಆಗೋದು. ಓಕೆ ಓಕೆ. ಇದು 1.5 ಸ್ಪೂನ್ ಅಷ್ಟಿದೆ. ಓಕೆ. ಡ್ರೈಯಾ ಇದು? ಫ್ರೈ ತಾನೇ ಇದು? ಫ್ರೈ ತಾನೆ. ಉಪ್ಪೊಂದು ಸ್ವಲ್ಪ. ಮಲ್ಲಿ ಕೈಲಿ ಉಪ್ಪು ಹಾಕಂಗಿದ್ರೆ ಕೈಲಿ ಹಾಕಿ. ಇಲ್ಲ, ಸ್ಪೂನ್ ಅಲ್ಲಿ ಹಾಕ್ತೀರಾ? ಸ್ಪೂನ್ ದೊಡ್ಡದಿದೆ ಅಷ್ಟೇ. ಅದಕ್ಕೆ ಹೇಳಿದ್ದು. ಅದು ಏನಾಗ್ಬಿಡುತ್ತೆ ಅಂದ್ರೆ ಅದೊಂದೇ ಹೆಚ್ಚು ಕಡಿಮೆ ಆಗೋದು ನಮ್ಮ ಅಡುಗೆನಲ್ಲಿ. ಸರಿ, ಏನು ಹೆಚ್ಚು ಕಡಿಮೆ ಆಗಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಓಕೆ, ಮುಚ್ಕೋಣ. ಹಾಂ. ನೀರು ಹಾಕ್ಬೇಕು ಅದಕ್ಕೆ? ಇಲ್ಲ, ಎಲ್ಲ ಹಾಕಿದ ಎಲ್ಲ ಆಯ್ತಾ? ವೆರಿ ಸಿಂಪಲ್ ರೆಸಿಪಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ನೀವು ರೀ. ತುಂಬಾ ಟೇಸ್ಟಿ ಆಗಿರುತ್ತೆ ಕೂಡ. ಎಷ್ಟು ನಿಮಿಷ ಬೇಯಬೇಕು? ಒಂದು 10 ನಿಮಿಷ. ಇದಕ್ಕೇನಂತ ಒಣಮೆಣಸಿನಕಾಯಿ ತಂದಿರಲಿಲ್ಲ ಯಾಕೆ? ಅದು ಒಗ್ಗರಣೆಗೆ. ಒಗ್ಗರಣೆ ಬೇರೆ ಮಾಡ್ತೀರಾ? ಬೆಂದಾದ್ಮೇಲೆ ಒಗ್ಗರಣೆ ಲಾಸ್ಟಲ್ಲಿ ಗರಂ ಮಸಾಲ ಮತ್ತೆ ಇದಾಕಿ ಒಗ್ಗರಣೆ ಮಾಡಿ. ಓಕೆ ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿನೋದ ಅವರು ಬಂದಿದ್ದಾರೆ ಸಹಕಾರ ನಗರದಿಂದ. ಅದ್ಭುತವಾಗಿರುವಂತಹ ಒಂದು ರೆಡ್ ಚಿಕನ್ ಫ್ರೈ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ. ನೋಡೋಣ ಏನಾಗಿದೆ ಅಂತ ವಿನೋದ. ಓ ಹೋ 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 ಹೋ. ಗಟ್ಟಿಯಾಗ್ಬಿಡ್ತಾ ಇದೆ. ಇದೇ ತರ ಇರುತ್ತೆ. ಹಿಂಗೆ ಇರುತ್ತಾ? ಹಿಂಗೆ ಇರುತ್ತೆ. ಹಿಂಗೆ ಇರುತ್ತಾ? ನಿಮ್ಮಲ್ಲಿ ಮಾಡೋದು ಹಿಂಗೆ ಇರುತ್ತಾ? ನಮ್ಮ ಮನೇಲಿ ಮಾಡೋದು. ಏನು ತಿಂತೀರಾ ಸೈಡ್ಸ್ ಇದು? ಇದು ಶುಂಠಿ ರಸಮ್ಗೆ ತುಂಬಾ ಚೆನ್ನಾಗಿದೆ. ರೈಸು ಮತ್ತೆ ಶುಂಠಿ ರಸಮ್ ಜೊತೆಲಿ. ಶುಂಠಿ ರಸಮ್ಮ? ಅದು ಬೇರೆ ಮಾಡ್ತೀರಾ? ಹೌದು. ಓಕೆ.
ಯಜಮಾನರಿಗೆ ಮಕ್ಕಳಿಗೆಲ್ಲ ಚಿಕನ್ ಇಷ್ಟ ಅಂತ ಕಾಣಿಸ್ತೀನಿ ಹಾ ಮನೇಲಿ. ತುಂಬಾ ಇಷ್ಟ. ಹೌದಾ? ಯಜಮಾನರು ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡ್ತಾರ ಮನೆಗೆ? ಹಾ ಮನೇಲೆ ಮಾಡ್ಕೊಂಡು ಹೋಗ್ತಾರೆ. ಓಕೆ. ಇನ್ನೇನು ಹಾಕ್ಬೇಕು? ಅಷ್ಟೇ ಗರಂ ಮಸಾಲ ಹಾಕಿ, ಇನ್ನೇನು ಹಾಕ್ತೀರಲ್ಲ ಹಾಕಿ. ಗರಂ ಮಸಾಲ. ಗರಂ ಮಸಾಲ. ಓಕೆ. ಆಮೇಲೆ ಅಷ್ಟೇ, ಇನ್ನೇನು ಒಗ್ಗರಣೆ ಕೊಡೋದಷ್ಟೇ. ಹಾಕೋಬಹುದು. ಏನು ಒಗ್ಗರಣೆ ಹಾಕ್ತೀರಾ? ಹಾಕಿ. ಇದು ತುಪ್ಪದಲ್ಲೇ ಹಾಕ್ಬೇಕು ಒಗ್ಗರಣೆ ಇದು. ಹೌದಾ? ಹಾ ತುಪ್ಪ ಕರಿಬೇವು ಜಾಸ್ತಿ ಬೇಕು ಇದಕ್ಕಾ? ಅಡುಗೆ ಯಾರಿಂದ ಜಾಸ್ತಿ ಕಲ್ತಿದ್ದು? ಅಮ್ಮ, ಅತ್ತೆ. ಹೌದಾ? ಎಲ್ಲ ನಾನು. ಮತ್ತೆ ಟಿವಿಲಿ ನೋಡಿದ್ದು ತುಂಬಾ ಟ್ರೈ ಮಾಡ್ತಿರ್ತೇನೆ. ವೆರಿ ಗುಡ್ ವೆರಿ ಗುಡ್. ಹಾಕೋಬಹುದು. ಈಗ ಗೋಡಂಬಿ ಹಾಕ್ತೀನಿ. ಗೋಡಂಬಿ, ಒಣಮೆಣಸಿನ್ಕಾಯಿ. ಅದು ಒಣಮೆಣಸಿನಕಾಯಿ ಫ್ಲೇವರ್ಗೋಸ್ಕರ ಅಷ್ಟೇ. ಫ್ಲೇವರ್ಗೆ ಮತ್ತೆ ನೋಡಕ್ಕೆ ಕರಿಬೇವು. ಚೆನ್ನಾಗಿ ಕಾಣುತ್ತೆ ಕೂಡ ಅಲ್ವಾ? ಹಾ ಹಾಕಿ. ಮತ್ತೆ ಮೇನ್ ಇದಕ್ಕೆ ಕರಿಬೇವು ಎಷ್ಟು ಹಾಕಿರೋ ಅಷ್ಟು ಚೆನ್ನಾಗಿರುತ್ತೆ ಇದು. ಆಯ್ತಾ? ರೆಡಿನಾ? ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಬೆಂದಿದೆ ನೋಡ್ಬಿಟ್ಟು. ನೋಡ್ಬಿಡಿ ನೋಡಿ. ಹಾ ಬೆಂದಿದೆಯಲ್ಲ? ನೋಡಕ್ ಚೆನ್ನಾಗಿ ಕಾಣ್ತದೆ ನೋಡಿ. ಅದ್ಭುತವಾಗಿ ಕಾಣ್ತದೆ. ಕೆಲವೆಲ್ಲ ಫಸ್ಟ್ ತಿನ್ನೋದಕ್ಕಿಂತ ಮೊದಲು ನೋಡಕ್ಕೆ ಚೆನ್ನಾಗಿ ಕಾಣ್ಬೇಕು. ಲುಕ್ ಅಂಡ್ ಫೀಲ್. ಇಲ್ಲ, ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಅನ್ನ, ರಸಮ್ಮು, ರಸಂ ತಿಳಿ ಸಾರು ಜೊತೆ ತುಂಬಾನೇ ಚೆನ್ನಾಗಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಓಕೆ. ಮತ್ತೆ ಬೇಗ ದಿಢೀರ್ ಅಂತ ಮಾಡ್ಕೊಳ್ಬಹುದು. ಹೌದು. ಏನಕ್ಕೇನು ಮಸಾಲೆ ಜಾಸ್ತಿ ಇಲ್ಲ. ಮಸಾಲೆನೇ ಇಲ್ಲ ಬಿಡಿ ಅದಕ್ಕೆ. ಅಪ್ಪಣ. ಹಾ ರೆಡಿನಾ? ಬಿಸಿ ಬಿಸಿಯಾದ ರೆಡ್ ಚಿಲ್ಲಿ ಫ್ರೈ ರೆಡಿ ಇದೆ. ರೆಡ್ ಚಿಲ್ಲಿ ಫ್ರೈ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಚಿಕನ್ ರೆಡ್ ಕಲರ್ ಬಂದಿರುವಂಥದ್ದು, ತುಪ್ಪದಲ್ಲಿ ಒಗ್ಗರಣೆ ಹಾಕಿರುವಂಥದ್ದು ಶಾರಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಮಾಡುವಂಥ ಕ್ರಮ ಕೂಡ ಚೆನ್ನಾಗಿತ್ತು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ರೆಡ್ ಚಿಕನ್ ಫ್ರೈ ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಹಾಕಿ ಬಾಡಿಸಿ ಚಿಕನ್, ಅಚ್ಚ ಖಾರದ ಪುಡಿ, ಅರಿಶಿನ, ಸಾರಿನ ಪುಡಿ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿ. ನಂತರ ಗರಂ ಮಸಾಲ ಹಾಕಿ ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ಗೋಡಂಬಿ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿದು ಚಿಕನ್ಗೆ ಹಾಕಿದರೆ ರೆಡ್ ಚಿಕನ್ ಫ್ರೈ ರೆಡಿ ಟು ಟೇಸ್ಟ್. ವಿನೋದ್ ಅವರು ಸಾಕಾನಗರದಿಂದ ಬಂದು ಒಂದು ಒಳ್ಳೆ ಒಂದು ಫ್ರೈ ಮಾಡಿ ತೋರಿಸಿದ್ದಾರೆ. ಒಳ್ಳೆ ಚಿಕನ್ ಫ್ರೈ, ರೆಡ್ ಚಿಕನ್ ಫ್ರೈ ಏನ್ ಬೇಕಾದ್ರೆ ಹೇಳ್ಬೋದು, ಈಸಿಯಾಗಿ ಮಾಡ್ಕೋಬಹುದು. ಮಲ್ಲಿರುವಂತ ಸಾಂಬಾರ್ ಪುಡಿ ಹಾಕಿ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಬಿಟ್ಟಿದ್ದಾರೆ. ನೋಡೋಣ ಹೆಂಗಿದೆ ಅಂತ. ಹಾ ಒಗ್ಗರಣೆ ಹಾಕಿರೋದು, ಒಗ್ಗರಣೆನೇ ಮೇನ್ ಇದರಲ್ಲಿ. ಮತ್ತೆ ಏನು ಕರಿಬೇವಿನ ಫ್ಲೇವರು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಚಿಕನ್ ಮಾಡಿ ತೋರಿಸಿದ್ದಾರೆ. ಮಲ್ಲಿ ನೀವು ಮಾಡ್ಕೋಬೋದು. ಭಾಳ ಖುಷಿ ಕೊಡುತ್ತೆ. ಮಕ್ಕಳಿಗಂತೂ ಭಾಳ ಖುಷಿ ಆಗುತ್ತೆ. ಒಳ್ಳೆ ಟೇಸ್ಟ್ ಇದೆ. ಟ್ರೈ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂಥ ಬಹುಮಾನ ಕೊಡ್ತಾ ಇದ್ದಾರೆ. ವಿನೋದ ಅವರಿಗೆ, ಸಾಕಾರ ನಗರದಿಂದ ಬಂದಿರೋ ವಿನೋದ ಅವರಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರ ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಗಿಫ್ಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇವರು ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲೆಲ್ಲ ಇವರು ಶೋರೂಮ್ ಇದೆ ಮುಳಿಯಾ ಜ್ಯುವೆಲರ್ಸ್ ಅವರು. ಜೊತೆಗೆ ಬೆಂಗಳೂರಿನ ಡಿಕನ್ಸನ್ ರಸ್ತೆಯಲ್ಲಿ ಕೂಡ ಮಣಿಪಾಲ್ ಸೆಂಟ್ರಲ್ ಕೂಡ ಇವತ್ತು ಶೋರೂಮ್ ಇದೆ. ಇದಲ್ಲದೆ ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಹಗುರವಾದ ಆಭರಣಗಳಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ನವರು ಅದ್ಭುತವಾದಂತಹ ಒಂದು ಹೆಸರು. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗಿಫ್ಟ್ ವೋಚರ್ಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ವಿನೋದ. ಯೂನಿಬಿ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಅದ್ಭುತವಾದಂತಹ ಕುಕ್ಕೀಸ್ಗಳು, ಜೀರಾ ಕುಕ್ಕೀಸ್, ಖಾರ ಕುಕ್ಕೀಸ್, ಡಯಾಬಿಟಿಸ್ ಪೇಷಂಟ್ವರೆಗೂ ಸಹ ಕುಕ್ಕೀಸ್ನ ಮಾಡಿದ್ದಾರೆ. ಎಲ್ಲ ರೀತಿಯ ಕುಕ್ಕೀಸ್ಗೆ ಒಂದೇ ಒಂದು ಹೆಸರು, ಯೂನಿಬಿಕ್ ಕುಕ್ಕೀಸ್. ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿನೋದ್ ಅವರು. ಸಾಕಾನದಿಂದ ಬಂದಿದ್ದಾರೆ. ಒಳ್ಳೆ ಒಂದು ಚಿಕನ್ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಚಿಕನ್ನು, ಆ ಫ್ಲೇವರು, ಅದು ಸ್ವಲ್ಪ ಕರಿಬೇವು, ಒಂದು 2-3 ಗೋಡಂಬಿ, ಒಣಮೆಣಸಿನ್ಕಾಯಿ, ತುಪ್ಪದಲ್ಲಿ ಕರಿದಿರೋದು ಇವೆಲ್ಲ ಹಾಕಿದ್ರೆ ಚಿಕನ್ ಅದ್ಭುತವಾಗಿ ಬಂದಿದೆ. ನೀವು ಮಾಡ್ಕೋಬಹುದು ಇದನ್ನ. ಏನ್ ಮಾಡ್ತಾರೆ ನೋಡಿ ಅವರೇ, ಪ್ರಕಾಶ್ ಅವರು ಅದ್ಭುತವಾದ ಅಡುಗೆ ಮಾಡಿ ತೋರಿಸ್ತಾರೆ. ಪ್ರಕಾಶ್ ಅವರು ನಮಸ್ಕಾರ, ಬನ್ರಿ.
ಪ್ರಕಾಶ್ ರಾವ್ ಏನ್ ಮಾಡ್ತಾ ಇದ್ದೀರಾ? ಏನೋ ತಂದಿದ್ದೀರಾ? ಏನಂತ ಗೊತ್ತಾಗ್ತಲ್ವಲ್ಲ, ಏನದು? ಸರ್ ಒಂದು ಸ್ನಾಕ್ಸ್ ತರ ಇದು, ಏನಿದು? ಬೇಬಿ ಕಾರ್ನ್ ಬೇಸಲ್ ಅಂತ. ಬೇಬಿ ಕಾರ್ನ್ ಬೇಸಲ್? ನಿಮ್ 5 ಸ್ಟಾರ್ ಹೋಟ್ಲ್ಗಳು ಹೆಸರು ಹೇಳಿ ನಮ್ಗೆ ಗೊತ್ತಾಗಲ್ಲ ಏನಿಲ್ಲ ಇವೆಲ್ಲನೂ. ಬೇಬಿ ಕಾರ್ನ್ ಬೇಸಲ್ ಅಂತೆ. ನಾವ್ ಹೆಸರೆಲ್ಲ ಕೇಳಿರಲ್ಲ, ಅವರೆಲ್ಲ ಸ್ಟಾರ್ ಹೋಟ್ಲ್ ಕೆಲಸ ಮಾಡ್ತಲ್ಲ, ಒಂದ್ ಹೆಸರು ಹೇಳ್ಬಿಡ್ತಾರೆ, ನಾವು ಹೂ ಅನ್ಕೋಬೇಕು. ಓಕೆ, ಬೇಬಿ ಕಾರ್ನ್ ಬೇಸಲ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಬೇಬಿ ಕಾರ್ನ್ ಬೇಸಲ್ ಬೇಕಾಗುವ ಸಾಮಗ್ರಿಗಳು: ಬೇಬಿ ಕಾರ್ನ್, ಅಕ್ಕಿ ಹಿಟ್ಟು, ಕಡ್ಲೆ ಹಿಟ್ಟು, ಈರುಳ್ಳಿ, ಹಸಿಮೆಣಸಿನಕಾಯಿ, ಸಾಸಿವೆ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ? ಏನ್ ಕೊಡಿ ಫಸ್ಟ್ ನಿಮ್ಗೆ? ಇವಾಗ ಮಿಕ್ಸಿಂಗ್ ಬೌಲ್ ಬೇಕು. ಮಿಕ್ಸಿಂಗ್ ಬೌಲ್ ಬೇಕಾ? ತಗೊಳ್ಳಿ. ಒಂದ್ ಕಡೆ ಎಣ್ಣೆ ಇಟ್ಕೊಳ್ಳೋ. ಎಣ್ಣೆ ಇಟ್ಕೊಳ್ವಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್ ಬೇಬಿ ಕಾರ್ನ್ ಮಿಕ್ಸ್ ಮಾಡ್ತೀನಿ. ಬೇಬಿ ಕಾರ್ನ್ ಬೇಸಲ್ಲ ಇದು? ಹೌದು. ಓಕೆ. ಉದ್ದ ಇರುತ್ತೆ, ಅದನ್ನ ನಾವು ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಅದಾದ ಪೀಸ್ ಮಾಡ್ಕೊಳ್ಳಿ. ಇದು ಏನು ಸ್ನಾಕ್ಸ್ ತರ ತಿನ್ನೋದಾ? ಹೌದು, ಸ್ನಾಕ್ಸ್ ತರ. ಕಟ್ಲೈಟ್ ಹಾಕ್ತೀನಿ. ಹಾಕಿ ಸರ್. 2 ಸ್ಪೂನ್ ಅಷ್ಟು. ಓಕೆ. ಅಕ್ಕಿ ಹಿಟ್ಟು ಹಾಕೊಳ್ಳಿ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಎರಡನ್ನೇ? ಹೌದು. ಪೆಪ್ಪರ್ ಪೌಡರ್ ಹಾಕಿ. ಗರಂ ಮಸಾಲ ಹಾಕಿ ಸರ್. ಜೀರಿಗೆ ಪುಡಿ. ಜೀರಿಗೆ ಪುಡಿ? ಹೌದು. ಹಾಕಿ ಸರ್. ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸರ್. ಇದಕ್ಕಾ? ಹೌದು ಸರ್. ಹಾಕೊಳ್ಳಿ. ಈಗ ಖಾರದ ಪುಡಿ ಹಾಕ್ಬಿಡಿ ಸರ್. ಖಾರ ಪುಡಿ ಬೇಕಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿನೇ ಯೂಸ್ ಮಾಡ್ತಾ ಇದೀವಿ. ಹಾಂ ಸರ್. ಈಗ ಉಪ್ಪು ಹಾಕ್ತೀನಿ. ಉಪ್ಪು? ಟಾಟಾ ಉಪ್ಪು, ದೇಶದ ಉಪ್ಪು. ಹೌದು. ನೀರು ಹಾಕ್ತೀನಿ ಸ್ವಲ್ಪ. ಹಾಕಿ ಸರ್. ಕಲ್ಸ್ಕೋಬೇಕಾ? ಹೌದು, ಕಲ್ಸ್ಕೋಬೇಕು. ಚೆನ್ನಾಗಿ ಅದಕ್ಕೆಲ್ಲ ಹಿಡಿಬೇಕಲ್ಲ ಉಪ್ಪು ಖಾರ ಎಲ್ಲಾನು? ಹೌದು ಹೌದು. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ರೆ ಉದುರ ಆಗುತ್ತೆ. ಮತ್ತೆ ಪ್ರಕಾಶ್ ಅವ್ರು ಏನೇನು ಸಮಾಚಾರ ಹೇಳಿ ಸರ್? ಚೆನ್ನಾಗಿ. ಯಾವ ಸಾಯಂಕಾಲ ಐಟಮ್ ಇದು? ಹೌದು ಸರ್, ಸ್ನಾಕ್ಸ್ ತರಾನೇ ಇದೆ. ಓಕೆ ಓಕೆ. ಅಂದ್ರೆ ಏನಾರ ಮಲ್ಲಿ ಬೇಜಾರಾದಾಗ ಸಾಯಂಕಾಲ ಏನಾರು ತಿನ್ಬೇಕು ಅನ್ಕೊಂಡಾಗ ಬೇಬಿ ಕಾರ್ನ್ ಮಲ್ಲಿ ಯಾರು ತಿನ್ನಲ್ವ ಈ ತರ ಎಲ್ಲ ಮಾಡ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ. ಯಾಕಂದ್ರೆ ತಿರ್ಗಾ ಇದು ಮೊದಲನೇ ಐಟಮ್. ಎಣ್ಣೆಲಿ ಕರ್ದಾದ್ಮೇಲೆ ತಿರ್ಗಾ ಎಣ್ಣೆಲಿ ಫ್ರೈ ಬೇರೆ ಮಾಡ್ತಾರೆ. ಮಂಚೂರಿ ಇದ್ದಂಗೆ ಇರುತ್ತೆ ಎಲ್ಲ ಹೆಚ್ಚು ಕಡಿಮೆ. ಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಬಿಟ್ಬಿಡೋಣ, ಬಿಸಿ ಆಗಿದೆ. ಹಾಂ, ಬಿಡಿ 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 ಬಿಡಿ. ಅಂಟ್ಕೊಳ್ಳಲ್ಲ ಅದು? ಅಂಟ್ಕೋಬಾರ್ದು? ಇಲ್ಲ ಇಲ್ಲ, ಅಂಟ್ಕೊಳ್ಳಲ್ಲ ಅಲ್ವಾ? ಒಂದ್ರ ಮೇಲೆ ಒಂದು ಬಿಟ್ಟು ಅಂಟ್ಕೊಬಿಡುತ್ತೆ. ಓಕೆ. ಇಲ್ಲ ಇಲ್ಲ, ಆಮೇಲೆ ಬಿಡಿಸ್ಕೋಬಹುದು. ನಾವು ತಿರ್ಗಾ ಫ್ರೈ ಮಾಡ್ತೀವಲ್ಲ. ಹೌದೌದು. ಇದೊಂಥರ ವೆಜ್ ಅವ್ರಿಗೆ ಚೆನ್ನಾಗಿರುತ್ತೆ. ಹೌದು, ಖುಷಿ ಆಗುತ್ತೆ. ವೆಜ್ ಅವ್ರಿಗೆ ಇದೆಲ್ಲ ತಿಂತಾರೆ, ಏನು ಪ್ರಾಬ್ಲಮ್. ವೆಜ್ ಅವರೇ ಅಂತಲ್ಲ ರೀ, ನಾನ್ ವೆಜ್ ಅವರು ಮಾಡ್ಕೊಂಡು ತಿಂತಾರೆ. ನಾನ್ ವೆಜ್ ಅವ್ರು ದಿನ ಮಟನ್ ಚಿಕನ್ ತಿಂತಾ ಇರ್ತಾರೆ. ಒಳ್ಳೆ ಕತೆ ಆಯ್ತು. ಹೌದು, ಅದಾಗಲ್ಲ. ಅವೆಲ್ಲ ಇಷ್ಟನೂ ಆಗಲ್ಲ, ದಿನ ತಿನ್ನಕ್ಕೆ ಚೆನ್ನಾಗೂ ಇರಲ್ಲ. ಆಮೇಲೆ ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ದಿನ ತಿನ್ನಕ್ಕಾಗಲ್ಲ. ಆಮೇಲೆ ದಿನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ. ಹೌದು. ಚೆನ್ನಾಗಿ ಕ್ರಿಸ್ಪಿ ಆಗ್ಬೇಕಲ್ಲ ಸ್ವಲ್ಪ. ಹೌದು, ಕ್ರಿಸ್ಪಿ ಆಗುತ್ತೆ. ಆ ಮೇಲ್ಗಡೆ ನಾವು ಮೈದಾ ಹಿಟ್ಟು ಮತ್ತೆ ಕಾರ್ನ್ಫ್ಲವರ್ ಹಾಕಿದೀವಿ. ಕಾರ್ನ್ಫ್ಲವರ್ ಹಾಕಿದೀವಲ್ಲ ಇದಕ್ಕೆ? ಅಕ್ಕಿ ಹಿಟ್ಟನ್ನು ಕಡ್ಲೆ ಹಿಟ್ಟು ಹಾಕಿರೋದ್ರಿಂದ ಅದು ಇಳ್ಕೊಳ್ತೇವೆ, ಒಂಥರ ಕ್ರಿಸ್ಪಿಯಾಗಿ ಬಂದ್ಬಿಡುತ್ತೆ. ಆಗುತ್ತೆ. ಇಟ್ಕೊಳ್ಳಂದ್ರೆ ಇದ್ರದ್ದೇ ಎಲ್ಲ ಮಸಾಲ ಹಾಕ್ತೀರಲ್ಲ ಈರುಳ್ಳಿಲಿ, ಸರಿ ಆಗುತ್ತೆ. ಸರಿ. ಬಟ್ ನಾವು ತಿರ್ಗಾ ಫ್ರೈ ಮಾಡ್ಬೇಕಂದ್ರೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ಬಿಟ್ಟಿದೆ, ಬೆಂದೋಗಿರುತ್ತೆ ಒಳಗಡೆ. ಹೌದು. ಬರೀ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ತಾ ಫ್ರೈ ಹಾಕೊಂಡ್ರೆ ಸಾಕಲ್ಲ? ಎಸ್. ಬಟ್ ಎಲ್ಲೋ ಒಂದ್ ಕಡೆ ಬೇಯ್ಬೇಕಷ್ಟೇ, ಅದು ಅಷ್ಟೇ ಸಾಕು. ಎಣ್ಣೆಲಿ ಬೆಂದೋಗ್ಬಿಡುತ್ತೆ. ಈರುಳ್ಳಿ ಮಾತ್ರ ಸುಮ್ಮನೆ ಮೇಲೆ ಉದ್ದಿಸ್ಬೋದು, ಏನಿಲ್ಲ ಆ ಥರನ ಮಾಡ್ಕೋಬೋದು. ಹೌದಾ? ಓಕೆ ಓಕೆ. ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಮಜಾ. ಅದು ಮಜಾ. ಫಸ್ಟ್ ನಮಗ್ ತಿನ್ನಕ್ ಚೆನ್ನಾಗಿರ್ಬೇಕು ಪ್ರಕಾಶ್. ಆಮೇಲೆ ನಾವು ಬೇರೆಯವ್ರಿಗೆ ಹೇಳ್ಬೋದು. ಹೌದು ಸರ್. ನಮ್ಗೆ ತಿನ್ನಕ್ ಚೆನ್ನಾಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಏನ್ ಹೇಳ್ತೀರಾ? ಬೈಕೊಳ್ತಾರೆ ಅಷ್ಟೇ. ಆಮೇಲೆ ಏನಿಲ್ಲ, ಹಂಗೆ ಮಾಡ್ಬೋದು. ಕೆಲವು ಏನ್ ನೆನ್ಸ್ಬೇಕಾ ಅದು ಅಂತಾರೆ, ಏನ್ ನೆನ್ಸೋದೇ ಇಲ್ಲ, ಹಂಗೆ ಮಾಡ್ಕೊಂಡು ತಿನ್ಬೋದು, ಏನಿಲ್ಲ ಆಡ್ಬೋದು. ಅದಕ್ಕೇನು ನೆನ್ಸೋದೇನಿಲ್ಲ. ಅದೇ ನೆಂದ್ರೆ ಏನಾಗುತ್ತೆ ಅಂದ್ರೆ ತಿನ್ನೋಂಥದ್ದು ಅಡಿಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಹೌದೌದು. ತಿಂದಾಗ ಒಂಥರ ಬಾಯಿ ತುಂಬಾ ಚೆನ್ನಾಗಿ ಫ್ಲೇವರ್ ಎಲ್ಲ ಚೆನ್ನಾಗಿ ಹೋಗುತ್ತೆ.
ಓಕೆ ಆಗಿದೆಯಾ? ಆಗಿದೆ ಸರ್. ನೋಡೋಣ, ಆಯ್ತು. ತೆಗೆದ್ಬಿಡಿ. ಆಗಿದೆ, ತೆಗೆದ್ಬಿಡಿ, ಏನು ಟೆನ್ಷನ್ ಇಲ್ಲ. ಓಕೆ, ಸಾಕಾ ಎಣ್ಣೆ? ಸಾಕಾ? ಸಾಕು ಸರ್. ಅಂದರೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಬೇಬಿ ಕಾರ್ನ್ಗೆ ಮಸಾಲೆಗಳನ್ನೆಲ್ಲ ಹಾಕಿ ಕಡಲೆ ಹಿಟ್ಟನ್ನು ಹಾಕಿ ನೆನೆಸ್ಕೊಂಡಿರೋದನ್ನ ಎಣ್ಣೆಯಲ್ಲಿ ಕರೆದಿದ್ದೀವಿ. ಎಣ್ಣೆಯಲ್ಲಿ ಕರೆದಾದ್ಮೇಲೆ ಇವಾಗ ಒಂದ್ಸರಿ ಫ್ರೈ ಮಾಡ್ಕೊಂಡ್ರೆ ಅದ್ಭುತವಾಗಿರುವಂಥ ಕಾರ್ನ್ ಬೇಸನ್. ಏನು ಹೆಸರು? ಬೇಬಿ ಕಾರ್ನ್ ಬೇಸನ್. ಬೇಬಿ ಕಾರ್ನ್ ಬೇಸಲ್ಲ? ಓಕೆ. ಸಾಸಿವೆ ಹಾಕ್ತೀವಿ ಸ್ವಲ್ಪ. ಸಾಸಿವೆನಾ? ಹೌದು ಸರ್. ಕರಿಬೇವು ಹಾಕ್ತೀವಿ. ಹಾಕಿ. ಬೇಬಿ ಕಾರ್ನ್ ಬೇಸಲನ್ನು ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಪ್ರಕಾಶ್ ಅವರು, 5 ಸ್ಟಾರ್ ಹೋಟೆಲ್ನ ಚೆಫ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರೋ ಒಂದು ಸ್ನ್ಯಾಕ್ಸ್ ಐಟಮ್ನ ಮಾಡಿ ತೋರಿಸ್ತಾ ಇದ್ದಾರೆ. ಗ್ರೀನ್ ಚಿಲ್ಲಿ ಹಾಕ್ತೀವಿ ಸರ್. ಹಾಕಿ ಸರ್. ಚಿಲ್ಲಿ ಹಾಕ್ಲೇಬೇಕು. ಹೌದು. ಚಿಲ್ಲಿ. ಈರುಳ್ಳಿ ಹಾಕ್ತೀನಿ. ಹಾಕೊಳ್ಳಿ ಸರ್, ಹಾಕೊಳ್ಳಿ ಹಾಕೊಳ್ಳಿ. ಈ ಥರ ಎಲ್ಲ ಹಾಕಿದ್ರೆ ಚೆನ್ನಾಗಿರೋದು, ಮಿಕ್ಸ್ ಆಗೋದು. ಹೌದು, ಇಲ್ಲ ಅಂದ್ರೆ ಅದು ಚೆನ್ನಾಗಿಲ್ಲ ತಿನ್ನಕ್ಕೆ. ಹೌದು, ಹಿಂಗೆ ತಿನ್ನಕ್ಕಾಗಲ್ಲ ಇದನ್ನ. ಆಗಲ್ಲ. ಉಪ್ಪೇನು ಹಾಕಲ್ವ ಅದಕ್ಕೆ? ಉಪ್ಪೇನು ಹಾಕಲ್ಲ ಸರ್. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಚೆನ್ನಾಗಿರುತ್ತೆ. ಇದಕ್ಕೆ ಬಿಡಿ. ಓಕೆ, ಹಾಕ್ಬಿಡಿ ಸರ್. ಹಾಕೋಣ. ಹಾಕಿ. ಎಸ್, ಕಾಣ್ಬೇಕು ಅಲ್ಲ? ಹೌದು. ಹೋಗ್ಲಿ, ಅದು ಮಜಾ. ಅದು ತಿನ್ಬೇಕೆ ನಂಗೆ ಸಿಗ್ಬೇಕು. ಆನಿಯನ್ ಜೊತೆಗೆ ಹಿಂಗೆ ತಿಂತಾ ಇದ್ರೆ ಹೌದು, ಅದು ಮಜಾ ಬೇರೆ ಪ್ರಕಾಶ್. ಹೌದು ಸರ್. ಈ ಥರ ಎಲ್ಲ ಮಿಕ್ಸ್ ಕಾಣ್ಬೇಕು ಮೇಲೆ. ಕಾಣ್ಬೇಕು. ತಿನ್ನಕ್ಕೆ ಮಜಾ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅದು. ಹೌದು. ಸ್ವಲ್ಪ ಬೇಕಾದ್ರೆ ಪೆಪ್ಪರ್ ಪುಡಿ ಹಾಕಿ ಹಾಕ್ತೀವಿ. ಬಿಡಿ. ಏನು ನಮ್ಗೇನು ಬೇಕಾದ್ರೆ ಹುಳಿ ಬೇಕಾದ್ರೆ ಲೆಮನ್ ಗಿಮನ್ ಹಾಕ್ಕೋಬೋದು. ಹುಳಿಗಿಳೆಲ್ಲ ಬೇಡ, ಚೆನ್ನಾಗಿಲ್ಲ. ಬೇಕಾಗ್ತದೆ. ಸುಮ್ಮನೆ ಪೆಪ್ಪರ್ ಪೌಡರ್ ಸ್ವಲ್ಪ ಕೈನಲ್ಲಿ ಹಾಕಿ, ಇಲ್ಲ ಸ್ಪೂನಲ್ಲಿ ಹಾಕಿ. ಹಾಂ, ಅಷ್ಟೇ. ಓಹೋ, ಆಗೋಯ್ತು. ಅಷ್ಟೇ. ಏನಿಲ್ಲ. ಅಷ್ಟೇನಾ? ಅಷ್ಟೇ ಅಂತೀರಾ? ಎಲ್ಲ ಆಗಿತ್ತಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ನ ಚೆಫ್ ಅವರು ಬಂದಿದ್ದಾರೆ. ಪ್ರಕಾಶ್ ಅವರು ಅದ್ಭುತವಾಗಿರುವಂಥ ಬೇಬಿ ಕಾರ್ನ್ ಬೇಸಲನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಅಷ್ಟು ಆಫ್ ಮಾಡಿ ಸರ್. ಆಫ್ ಮಾಡ್ಬಿಡಾ? ತೊಳಿ ಸರ್. ಬೇಬಿ ಕಾರ್ನ್ ಬೇಸಲ್. ಓಕೆ, ಬೇಬಿ ಕಾರ್ನ್ ಬೇಸಲ್ ನಮ್ಮ ಕೈಲಿ ಕೊಟ್ಟಿದ್ದಾರೆ ಪ್ರಕಾಶ್ ಅವರು. ನೋಡ್ರೆ ಒಂಥರ ತಿನ್ಬೇಕು ಅನಿಸ್ತಾ ಇದೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬೇಬಿ ಕಾರ್ನ್ ಬೇಸಲ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಬಿ ಕಾರ್ನ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಉಪ್ಪು ಹಾಕಿ ಹುರಿದು ಎಣ್ಣೆಯಲ್ಲಿ ಕರಿದ ಬೇಬಿ ಕಾರ್ನ್, ಕಾಳು ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿದರೆ ಬೇಬಿ ಕಾರ್ನ್ ಬೇಸಲ್ ರೆಡಿ ಟು ಟೇಸ್ಟ್. ಪ್ರಕಾಶ್ ಅವ್ರು ಟೇಸ್ಟ್ ಮಾಡೋದಾ? ಮಾಡಿ ಸರ್. ಚೆನ್ನಾಗಿದ್ಯಾ? ನೋಡಿ ಸರ್. ಸರ್ ರುಚಿ. ಥ್ಯಾಂಕ್ ಯು ಪ್ರಕಾಶ್ ರಾವ್. ಚೆನ್ನಾಗಿದೆ. ನಿಮ್ಮ ಫೋನ್ ನಂಬರ್ ಹೇಳ್ಬಿಟ್ಟು ಹೋಗಿರಿ ಹೋಗ್ಬೇಕಂದ್ರೆ. ಎಲ್ಲ ಕೇಳ್ತಾರೆ ನನಗೆ, ನಾನು ಎಲ್ಲಿಂದ ಹೇಳ್ಕೊಂಡು ಕೂತ್ಕೊಳ್ಳಿ ಹೇಳಿ. 99 ನಿಮಿಷ 99 45 9945 07 07 46 46 80. ಥ್ಯಾಂಕ್ ಯು ಸರ್.
ಚೆನ್ನಾಗಿದೆ, ಒಳ್ಳೆ ರುಚಿ. ಲೈಟಾಗಿ ಮಸಾಲ, ಅದು ಸ್ವಲ್ಪ ಉಪ್ಪು, ಅದು ಸ್ವಲ್ಪ ಮೆಣಸು, ಖಾರಕ್ಕೆ ಸ್ವಲ್ಪ ಚಿಲ್ಲಿ. ಓಹೋ, ತಿಂತಾ ಇರೋದು ಮಜಾನೇ ಬೇರೆ, ಚೆನ್ನಾಗಿದೆ. ಓ, ಕಾರ್ಯಕ್ರಮ ಮುಗಿಸ್ಬೇಕಾ? ಎಂಡ ಇದು? ಸರಿ 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 ಸರಿ, ಕಾರ್ಯಕ್ರಮ ಮುಗಿಸ್ಬೇಕು. ಮುರಳಿಯವರೇ, ಬೇಗ ಮುಗಿಸ್ರಿ, ಟೈಮ್ ಆಯಿತು ಅಂತ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ವೆರಿ ಸಿಂಪಲ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ